क्षीरसागर शयना क्षीरसागर शयना नन्नु क्षीरसागर शयना नन्नु क्षीरसागर शयना नन्नु चिंतल पेट चिंतल पेट वालेना रमा क्षीर सागर शयना नन्नु चिंतल पेट वालेना रमा क्षीर सागर शयना शयना वारण राजुनु वारण राजुनु ब्रोवनु वेग में 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 वंचिनति नानु रमा क्षीर सागर शयना नन्नु नारी मणि की चीरलिंची नदी नाळे नानु रामा धीरुडौ रामदासुनि बंधमु धीर्चीने नानु रामा नीरजाक्षी कै नीरटी दाटिन नी कीर्ति नानु रमा तारक नाम त्यागराजार्चित तारक नाम त्यागराजार्चित तारक नाम त्यागराजार्चित दय तोरे नानु रमा क्षीर सागर शयना नन्नु चिंतल पेट वालेना रमा क्षीर सागर
ಶಯನ ಶಯನ ಆ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಸೃಷ್ಟಿ ಮೂಲದಲ್ಲಿ ಅನವರತವೂ ಬೆಳಗುವ ಪರಂಜ್ಯೋತಿ ರೂಪವಾದ ಮೂಲ ಗುರುತತ್ವಕ್ಕೆ ನಮೋ ನಮಃ. ಹೃನ್ಮಂದಿರದಲ್ಲಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮಿ ಗುರು ಪರಂಜ್ಯೋತಿಯ ಪದಪದ್ಮಗಳಿಗೆ ಸಾಷ್ಟಾಂಗ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ಪ್ರಣಾಮಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ ಮುಂದುವರಿಕೆ. ಶ್ರೀಮತ್ ಪರಾಭವನಾಮ ಸಂವತ್ಸರದ ಯುಗಾದಿ ಪುರುಷನು ಎಲ್ಲರಿಗೂ ಲೌಕಿಕವಾಗಿ ವಿಭೂತಿಯನ್ನು ಅನುಗ್ರಹಿಸಿಕೊಡಲಿ, ಪಾರಮಾರ್ಥಿಕವಾಗಿ ಯೋಗವನ್ನು ಅನುಗ್ರಹಿಸಿಕೊಡಲಿ ಎಂಬುದಾಗಿ ಅವನಲ್ಲಿ ಪ್ರಾರ್ಥಿಸ್ತಾ ಭಗವದ್ಗೀತೆಯ ಪ್ರವಚನ ಮಾಲಿಕೆಯ ಮುಂದಿನ ಹೆಜ್ಜೆಯಾಗಿ ಒಂದು ಪರಿವರ್ತನೆಯನ್ನು ಸಹೃದಯರಲ್ಲಿ ವಿಜ್ಞಾಪನೆ ಮಾಡ್ಕೋತಾ ಇದ್ದೀನಿ. 10ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಅಧ್ಯಾಯ ಸಾರವನ್ನು ಒಂದೊಂದು ಪ್ರವಚನದಲ್ಲಿ ಪ್ರಸ್ತುತಗೊಳಿಸಿ ಒಮ್ಮೆ ಭಗವದ್ಗೀತೆಯ ಪ್ರವಚನ ಮಾಲಿಕೆಯ ಸಮಾರೋಪವನ್ನು ಮಾಡಿ ಅನಂತರ ಯಥಾಸಂಭವವಾಗಿ 10ನೇ ಅಧ್ಯಾಯದಿಂದ ಆರಂಭ ಮಾಡಿ ಶ್ಲೋಕಾರ್ಥ ಚಿಂತನೆಯನ್ನು ಹಿಂದಿನಂತೆ ಮುಂದುವರಿಸುವ ಮನಸ್ಸುಳ್ಳವನಾಗಿದ್ದೇನೆ. ಸಹೃದಯರು ಈ ಪರಿವರ್ತನೆಯನ್ನು ಹಾರ್ದವಾಗಿ ಸ್ವೀಕರಿಸಬೇಕು ಎಂಬುದಾಗಿ ವಿಜ್ಞಾಪನೆ. ಭಗವದ್ಗೀತೆಯ 10ನೇ ಅಧ್ಯಾಯಕ್ಕೆ ವಿಭೂತಿ ಯೋಗ ಎಂಬುದಾಗಿ ಹೆಸರು. ವಿಭೂತಿ ಅಂದರೆ ಐಶ್ವರ್ಯ ಅಂತ. ವಿಭೂತಿ ಭೂತಿ ಐಶ್ವರ್ಯಂ ಅಮರಕೋಶ. ವಿಶೇಷಣ ಭವತಿ ಅನ್ನೋ ಅರ್ಥದಲ್ಲಿ ವಿಭೂತಿ ಅಂತ. ಒಂದು ವಸ್ತು ಏನೋ ವಿಶೇಷವಾದ ಧರ್ಮದಿಂದ ಕೂಡಿ ವ್ಯಕ್ತವಾಗ್ತಾ ಇದೆ ಅಂದರೆ ಅಲ್ಲಿ ಒಂದು ಹಿರಿತನ ಇದೆ ಅಂತ ಅರ್ಥ. ಐಶ್ವರ್ಯ ಅಂದರೆ ಈಶ್ವರನ ಭಾವ, ಸರ್ವೇಶ್ವರನ ಭಾವ. ಹಾಗಂದರೆ ಏನು ಅನ್ನುವಾಗ 8 ಸಿದ್ಧಿಗಳು ಎಂಬುದಾಗಿ ಬಲ್ಲವರು ಸಾರ್ತಾರೆ. ಅಣಿಮಾ ಮಹಿಮಾ ಗರಿಮಾ ಲಘಿಮಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶಿತ್ವಂ ವಶಿತ್ವಂ ಎಂಬುದಾಗಿ. ಅಣಿಮಾ ಅಂದರೆ ಈ ಶರೀರವನ್ನು ಅಣುವಿನಷ್ಟು ಚಿಕ್ಕ ಗಾತ್ರಕ್ಕೆ ಇಳಿಸ್ಕೊಳ್ಳುವಂಥ ಒಂದು ಸಿದ್ಧಿ. ಮಹಿಮಾ ಅಂದರೆ ಈ ಶರೀರವನ್ನು ಯೋಗ ಸಿದ್ಧಿಯ ಬಲದ ಮೇಲೆ ಬೃಹತ್ತಾದ ಪರ್ವತಾಕಾರದಲ್ಲಿ ಮಾಡಿಕೊಳ್ಳುವಂತಹ ಸಿದ್ಧಿ. ಲಘಿಮ ಶರೀರವು
ಆಕಾರದ ದೃಷ್ಟಿಯಿಂದ ಎಷ್ಟೇ ದೊಡ್ಡದಾಗಿದ್ದರೂ ಹತ್ತಿಯಂತೆ ಹಗುರವಾಗೋದಕ್ಕೆ ಬೇಕಾಗುವಂತೆ ಆಗಬೇಕು, ಹಾಗೆ ಮಾಡಿಕೊಳ್ಳುವಂಥ ಸಿದ್ಧಿ. ಗರಿಮ, ಶರೀರದ ಹೊರಗಾತ್ರವನ್ನು ಲಕ್ಷ್ಯದಲ್ಲಿ ಇಟ್ಕೊಳ್ಳದೇ ಅಪಾರವಾದ ಭಾರ ಶರೀರದಲ್ಲಿ ಹುಟ್ಟುವಂತೆ ಮಾಡಿಕೊಳ್ಳುವಂಥ ಒಂದು ಸಿದ್ಧಿ. ಪ್ರಾಪ್ತಿ, ಇಷ್ಟಪ್ರಾಪ್ತಿ, ಏನು ಬಯಸ್ತಾನೋ ಅದೆಲ್ಲವನ್ನೂ ಪಡೆಯೋದಕ್ಕೆ ಬೇಕಾಗುವಂಥ ಒಂದು ಸಿದ್ಧಿ. ಪ್ರಾಕಾಮ್ಯಂ, ಎಲ್ಲಿಗೆ ಹೋಗಬೇಕು ಅಂತ ಅನಿಸುತ್ತೋ ಅಲ್ಲಿಗೆ ಅಡೆತಡೆ ಇಲ್ಲದೆ ಸಂಚಾರ ಮಾಡುವಂಥ ಒಂದು ಸಾಮರ್ಥ್ಯ. ಈಶಿತ್ವಂ, ಸರ್ವ ಅತಿಶಯಿತ್ವಂ, ಎಲ್ಲವನ್ನೂ ಮೀರಿ ಎಲ್ಲರ ಮೇಲೆ ಒಂದು ಪ್ರಭುತ್ವವನ್ನು ಇಟ್ಕೊಳ್ಳುವಂತಹ ಸಾಮರ್ಥ್ಯ. ವಶಿತ್ವಂ, ಸ್ವಾಧೀನೇಂದ್ರಿಯತ್ವಂ, ತನ್ನ ಇಂದ್ರಿಯಗಳನ್ನು ಪೂರ್ತಿ ಹತೋಟಿಯಲ್ಲಿಟ್ಕೊಂಡು ಅದರ ಪರಿಣಾಮವಾಗಿ ಲೋಕವನ್ನೆಲ್ಲ ತನ್ನ ವಶದಲ್ಲಿಟ್ಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತಹದ್ದು. ಹೀಗೆ ಈ ಶರೀರಯಂತ್ರವನ್ನು ಅದರ ಸಹಜತೆ ಉಳಿಯುವಂತೆ ಕಾಪಾಡ್ಕೋತ ಹೋದರೆ ಆಗ ಸಹಜವಾಗಿ ಏರ್ಪಡುವಂತಹ 8 ಸಿದ್ಧಿಗಳು, ಈ ಸಿದ್ಧಿಗಳನ್ನು ಐಶ್ವರ್ಯ, ವಿಭೂತಿ ಎಂಬುದಾಗಿ ಕರೀತಾರೆ. ಮಹಾಪುರುಷರಲ್ಲಿ, ಅವತಾರ ಪುರುಷರಲ್ಲಿ ಗೋಚರವಾಗುವಂತಹದ್ದನ್ನು ನಾವು ಅಲ್ಲಲ್ಲೇ ನೋಡ್ತೇವೆ. ಒಬ್ಬ ಸಾಮಾನ್ಯ ವ್ಯಕ್ತಿಯು ಶರೀರ ಯಂತ್ರವನ್ನು ಪರಿಪೂರ್ಣವಾಗಿ ಶುದ್ಧವಾಗಿ ಮಾಡಿಕೊಂಡು ತಪಸ್ಸೆಯಿಂದ ನಿರಂತರ ಯೋಗ ಸಾಧನೆಯನ್ನು ಮಾಡ್ತಾ ಹೋದಾಗ ಈ ಸಿದ್ಧಿಗಳಲ್ಲಿ ಎಷ್ಟೋ ಭಾಗ ಅಲ್ಲಲ್ಲಿ ಗೋಚರವಾಗುವಂಥದ್ದು ಉಂಟು. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪ್ರಭುವಿನ ವಿಭೂತಿ ಅಂದರೆ ಐಶ್ವರ್ಯ, ಅವನ ಈಶ್ವರ ಭಾವ ಅಂದರೆ ಎಲ್ಲೆಲ್ಲೂ ಅವನತನ ಹೇಗೆ ತುಂಬಿ ತುಳುಕ್ತಾ ಇದೆ ಅನ್ನುವ ವಿಷಯವನ್ನು ಕುರಿತು ಅರ್ಜುನನ ಪ್ರಶ್ನೆಯ ಮೇಲೆ ಶ್ರೀಕೃಷ್ಣ ಪ್ರಭುವಿಂದ ಒಂದು ವಿವರಣೆ ಇದೆ. ಲೋಕ ಸ್ಥೂಲವಾದ ಚರ್ಮಚಕ್ಷುಸ್ಸಿನಿಂದ ನೋಡಿದಾಗ ಕೃಷ್ಣನೇ ಎದುರುಗಡೆ ಬಂದು ನಿಂತಿರಲಿ, ರಾಮನೇ ಎದುರುಗಡೆ ಬಂದು ನಿಂತಿರಲಿ, ನಮ್ಮಂತೆ ಅವನು ಅಂತ ಅಷ್ಟೇ ಆಲೋಚನೆ ಮಾಡುತ್ತೆ. ಆದರೆ ಒಳಗಡೆ ತುಂಬಿರುವ ವಿಭೂತಿಯನ್ನು, ಐಶ್ವರ್ಯವನ್ನು ಏನಾದರೂ ಆ ಮಹಾಪುರುಷರು, ಅವತಾರ ಪುರುಷರು ಮೆರೆಸಿದರೆ ಆಗ ಗೊತ್ತಾಗುತ್ತೆ ಅಸಾಧಾರಣವಾದಂಥ ಭಗವಂತನ ಅಭಿವ್ಯಕ್ತಿ ಇದು. ಇದನ್ನು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಇವನ ಸಾಮರ್ಥ್ಯ ಎಷ್ಟು ಅಂತ ಯಾರೂ ಭಾವಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೊಂದು ನೋಟ ಬರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಅಂತಹ ಒಂದು ವಿಶಿಷ್ಟ ಸಾಮರ್ಥ್ಯವನ್ನು ಎದುರುಗಡೆ ವ್ಯಕ್ತಪಡಿಸೋದಕ್ಕೆ ಭಗವಂತನಿಗೆ ಸಂಕಲ್ಪ ಆಗದೆ ಹೋಗ್ಬೋದು. ಆ ಸಂದರ್ಭದಲ್ಲಿ ಅವನ ಬಾಯಿನಿಂದಲೇ ಅದನ್ನು ಕೇಳಿ ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ. ಅವನು ಅದನ್ನು ತನ್ನ ಮುಖಾರವಿಂದದಿಂದ ಹೇಗೆ ವ್ಯಕ್ತಪಡಿಸಬೇಕೋ ಹಾಗೆ ವ್ಯಕ್ತಪಡಿಸಿದಾಗ ಅದರಲ್ಲೊಂದು ಸೌಂದರ್ಯ ಇರುತ್ತೆ. ಅದು ಆತ್ಮ ಪ್ರಶಂಸೆ ಅಲ್ಲ, ವಸ್ತು ಸ್ಥಿತಿಯನ್ನು ಜ್ಞಾಪಿಸಿಕೊಳ್ಳುವಂತಹ ಮಹಾಕಾರ್ಯ. ಹಾಗಾದಾಗ ಲೋಕದ ಕಣ್ಣು ಒಂದು ಮಟ್ಟಕ್ಕೆ ತೆರೆಯುತ್ತೆ. ಆ ನೇರದಲ್ಲಿ ಈ ವಿಭೂತಿ ಯೋಗ ಅನ್ನುವ ಅಧ್ಯಾಯದಲ್ಲಿ ವಿಶೇಷವಾಗಿ ಶ್ರೀಕೃಷ್ಣನ ಮುಖದಿಂದಲೇ ಅವನ ವಿಶಿಷ್ಟವಾದ ಸಾಮರ್ಥ್ಯಗಳು ಯಾವ್ಯಾವ ರೀತಿಯಲ್ಲಿದೆ, ಅವನು ಸಮಗ್ರ ಸೃಷ್ಟಿಯಲ್ಲಿ ಯಾವ್ಯಾವ ರೂಪದಲ್ಲಿ ಗೋಚರವಾಗ್ತಾ ಇದ್ದಾನೆ ಅನ್ನೋದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಪರಿಚಯವನ್ನು ನಾವು ಪಡೆಯೋಕ್ಕಾಗತ್ತೆ. ಆರಂಭದಲ್ಲಿ ಶ್ರೀಕೃಷ್ಣ ಪ್ರಭುವಿನ ಮಾತು, ಭೂಯ ಏವ ಮಹಾಬಾಹೋ ಶೃಣುಮೆ ಪರಮಂ ವಚಃ. ನನ್ನ ಶ್ರೇಷ್ಠವಾದ ಒಂದು ಮಾತನ್ನು ಈಗ ಆಡ್ತಾ ಇದ್ದೀನಿ ನಾನು, ಅದನ್ನು ಮತ್ತೊಮ್ಮೆ ನೀನು ಕೇಳು. ಭೂಯ ಏವ, ಮತ್ತೆ ಕೇಳು. ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ನೀನು ನನ್ನನ್ನು ಇಷ್ಟಪಡ್ತೀಯ, ನಿನಗೆ ನನ್ನನ್ನು ಕಂಡರೆ ತುಂಬ ಪ್ರೀತಿ, ನನಗೆ ನಿನಗೆ ಹಿತವನ್ನು ಅನುಗ್ರಹಿಸಿಕೊಡ್ಬೇಕು ಅನ್ನುವ ಬುದ್ಧಿ ಹೀಗಿರೋದ್ರಿಂದ ನಾನು ಈ ಮಾತನ್ನು ಆಡ್ತಾಯಿದ್ದೀನಿ, ನೀನು ಅದನ್ನು
ಶ್ರದ್ಧೆಯಿಂದ ಕೇಳು ಎಂಬುದಾಗಿ ಮೊದಲ ಮಾತು. ನನ್ನನ್ನು ಈ ಸೃಷ್ಟಿಯಲ್ಲಿ ದೇವತೆಗಳು ಬೇಕಾದಷ್ಟು ಜನ ತಮ್ಮ ವಿಶಿಷ್ಟ ಸಾಮರ್ಥ್ಯದಿಂದ ಬೆಳಗ್ತಾ ಇದ್ದಾರಲ್ಲ, ಅವರು ಸಹ ನನ್ನ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಮಹರ್ಷಿಗಳು ಪರಿಪೂರ್ಣವಾಗಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ. ನನ್ನ ಹುಟ್ಟು ಹೇಗೆ ಅನ್ನೋದು ಮಹರ್ಷಿಗಳ ಕೈಗೂ ಸಿಕ್ಕುವಂಥದ್ದಲ್ಲ. ನಾನು ದೇವತೆಗಳಿಗೂ ಆದಿಯಲ್ಲಿರುವವನು, ಮಹರ್ಷಿಗಳಿಗೂ ಆದಿಯಲ್ಲಿರುವವನು. ಹಾಗಿರೋದ್ರಿಂದ ಅವರ ಬುದ್ಧಿಗೂ ಎಟುಕದ ಸ್ಥಾನದಲ್ಲಿ ಬೆಳಗ್ತಾ ಇರುವಂಥವನು ನಾನು. ನನ್ನನ್ನು ಹೀಗಿರುವುದರಿಂದಲೇ ಅಜ, ಹುಟ್ಟಿದೇ ಇದ್ದವನು, ಅನಾದಿ, ಆದಿಯನ್ನು ಹೊಂದದೇ ಇರುವಂಥವನು, ಲೋಕೇಶ್ವರ, ಲೋಕಕ್ಕೆಲ್ಲ ಅಧಿಪತಿಯಾಗಿ ಬೆಳಗ್ತಾ ಇರುವನು ಎಂಬುದಾಗಿ ಯಾವ ಮೋಹರಹಿತನಾದ ಮನುಷ್ಯನೋ ಅರ್ಥ ಮಾಡ್ಕೊಳ್ತಾನೋ ಅವನಿಗೆ ಸಕಲ ಪಾಪಗಳು ಪರಿಹಾರವಾಗಿ ಹೊರಟೋಗುತ್ತೆ, ಅವನು ಮುಕ್ತನಾಗ್ತಾನೆ. ನನ್ನಿಂದಲೇ ಈ ಜೀವಲೋಕದಲ್ಲಿ ಎಲ್ಲ ಭಾವಗಳು ಏರ್ಪಡ್ತಾ ಇವೆ, ಎಲ್ಲ ವಸ್ತುಗಳು ಸಹ ಸಿದ್ಧವಾಗ್ತಾ ಇವೆ. ಬುದ್ಧಿ, ಜ್ಞಾನ, ಸಮೋಹವಿಲ್ಲದೇ ಇರುವಂತಹ ನಡೆ, ಕ್ಷಮ, ಸತ್ಯ, ದಮ, ಶಮ, ಹುಟ್ಟು, ಸಾವು, ಅಹಿಂಸಾ, ಸಮತ, ತುಷ್ಟಿ, ತಪಸ್ಸು, ದಾನ, ಯಶಸ್ಸು, ಹೀಗೆ ಹುಡುಕ್ತಾ ಹೋದರೆ ಎಲ್ಲ ವಿಶಿಷ್ಟವಾದ ಆತ್ಮಗುಣಗಳು ನನ್ನಿಂದಲೇ ವಿಕಾಸವನ್ನು ಹೊಂದುತ್ತಾ ಇವೆ. ಎಲ್ಲ ಆತ್ಮಗುಣಗಳ ಮೂಲದಲ್ಲಿ ನಾನು ನೆಲೆಸಿದ್ದೇನೆ. ಯಾವ 7 ಜನ ಮಹರ್ಷಿಗಳಿದ್ದಾರೋ, ವಿಶ್ವಾಮಿತ್ರ, ಜಮದಗ್ನಿ ಮೊದಲಾದವರು, ಇನ್ನು ಯಾವ 4 ಜನ ಮನುಗಳು ಎಂಬುದಾಗಿ ಮನ್ವಂತರಕ್ಕೆ ಕಾರಣರಾಗಿರುವಂಥ ಮಹಾಪುರುಷರಿದ್ದಾರೋ ಅವರೆಲ್ಲರೂ ನನ್ನ ಮನಸ್ಸಂಕಲ್ಪದಿಂದಲೇ ಹುಟ್ಟಿದವರು. ಅವರಿಂದಲೇ ಈ ವಿಸ್ತಾರವಾದ ಲೋಕದಲ್ಲಿ ಬಂದಿದೆ, ಬೆಳೆದಿದೆ. ಈ ಸಮಸ್ತವಾದ ಪ್ರಜಾಲೋಕದ ಹಿಂದೆ ಯಾವ ಮಹರ್ಷಿಗಳಿದ್ದಾರೋ ಮತ್ತು ಮನುಗಳಿದ್ದಾರೋ ಅವ್ರನ್ನ ನನ್ನ ಸಂಕಲ್ಪದಿಂದ ಸೃಷ್ಟಿ ಮಾಡಿದ್ದಾಗಿದೆ. ನನ್ನ ಮಾನಸ ಸಂಕಲ್ಪದಿಂದ ಬಂದವರು. ನನ್ನ ಯೋಗವನ್ನು, ಅಂತೆಯೇ ವಿಭೂತಿಯನ್ನು ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೋ ಅವನು ಯೋಗದಲ್ಲಿ ಸ್ಥಿರವಾಗಿ ನಿಂತ್ಕೋತಾನೆ. ಕಾರಣ ಈ ಯೋಗ ಮತ್ತು ಈ ವಿಭೂತಿ, ಯೋಗ ಅನ್ನೋ ಪದ ಅಂತಃಪ್ರಪಂಚದ ಅದ್ಭುತವಾದ ಜ್ಞಾನಾನಂದವನ್ನು ಜ್ಞಾಪಿಸುತ್ತೆ ಅಂತ ಇಟ್ಕೊಂಡು, ವಿಭೂತಿ ಅನ್ನೋದು ಅವನ ವಿಸ್ತಾರವಾದ ಸೃಷ್ಟಿಯಲ್ಲಿ ಅವನ ಜ್ಞಾನಾನಂದಗಳು ನಾನಾ ರೂಪದಲ್ಲಿ ವಿಶೇಷವಾಗಿ ಅಭಿವ್ಯಕ್ತಿಯಾದಾಗ ಯಾವ ಒಂದು ವಿಶಿಷ್ಟವಾದಂಥ ಲಕ್ಷಣಗಳು ಗೋಚರವಾಗುತ್ತೋ ಅದನ್ನು ವಿಭೂತಿ ಅಂತ ಇಟ್ಕೊಳ್ಳೋದಾದರೆ, ಇವೆರಡು ಯಾರ ಮನಸ್ಸು ಬುದ್ಧಿಗಳಿಗೆ ಬರುತ್ತೋ ಅವನಿಗೆ ಯೋಗದ ಮಾರ್ಗದಲ್ಲಿ ಸ್ಥಿರತ್ವ ಬರುತ್ತೆ. ಅವನು ಎಲ್ಲೂ ವಿಚಲಿತನಾಗೋದಿಲ್ಲ. ಸತತವಾಗಿ ನನ್ನಲ್ಲಿ ಒಂದುಗೂಡಿ ಭಕ್ತಿಯಿಂದ ಭಜಿಸುವವರು ಯಾರಿದ್ದಾರೋ ಅವರಿಗೆ ನಾನು ಸಮ್ಯಕ್ ದರ್ಶನ ಎಂಬುದನ್ನು ಅನುಗ್ರಹಿಸುತ್ತೇನೆ. ಸಮ್ಯಕ್ ದರ್ಶನ ಅಂದರೆ ನನ್ನ ಮೂಲ ಸ್ವರೂಪವೇನು ಅನ್ನೋದನ್ನು ಒಂದು ಸ್ವಲ್ಪ ವಿಕಾರವಿಲ್ಲದೆ ಇರುವಂತೆ, ಮಸುಕಾಗದಂತೆ ಪರಿಪೂರ್ಣ ಸ್ವರೂಪದಲ್ಲಿ ಅವರಿಗೆ ನಾನು ಅನುಗ್ರಹ ಮಾಡಿಕೊಡ್ತೇನೆ. ಆ ಕಾರಣ ಅವರು ಅನಂತರದಲ್ಲಿ ನನ್ನಲ್ಲೇ ಬಂದು ಸೇರ್ಕೊಂಡ್ಬಿಡ್ತಾರೆ. ಅವರ ಮೇಲೆ ಒಂದು ಅನುಕಂಪ, ದಯಾ, ಆ ಕಾರಣದಿಂದಾಗಿ ಅವರಿಗೆ ಅಜ್ಞಾನದಿಂದ ಬಂದಿರುವ ತಮಸ್ಸೇನಿದೆ ಆ ತಮಸ್ಸನ್ನು ಜ್ಞಾನದೀಪದ ಮೂಲಕವಾಗಿ ನಾನು ದೂರ ಮಾಡ್ತಾ ಇದ್ದೇನೆ. ಅಂದರೆ ಯಾರ್ಯಾರು ಲೋಕದಲ್ಲಿ ನನ್ನನ್ನು ಅನನ್ಯವಾದ ಬುದ್ಧಿಯಿಂದ ಭಾವಿಸ್ತಾರೋ ಅವ್ರ ಜೀವನದಲ್ಲಿರುವಂಥ ಅಂಧಕಾರ ಏನಿದೆಯೋ
ಅಂಧಕಾರಕ್ಕೆ ಕಾರಣವಾಗಿರುವ ಪಾಪಗಳೇನಿದೆಯೋ ಅದಷ್ಟನ್ನೂ ಸಹ ಜ್ಞಾನವೆಂಬ ದೀಪವನ್ನು ಬೆಳಗಿಸ್ತಾ ದೂರ ಮಾಡಿಕೊಡ್ತೇನೆ. ಇಷ್ಟು ವಿಷಯವನ್ನು ಶ್ರೀಕೃಷ್ಣ ಪ್ರಭು ತನ್ನ ಕಡೆಯಿಂದ ಅರ್ಜುನನ ಮೇಲಿನ ಕೃಪೆಯಿಂದ ಕೊಟ್ಟಾಗ ಅರ್ಜುನ ಪ್ರಶ್ನಿಸ್ತಾನೆ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವ ಅಜಂ ವಿಭುಂ. ನೀನು ಪರಬ್ರಹ್ಮ ಸ್ವರೂಪನೇ ಆಗಿದ್ದೀಯಾ. ಪರಂ ಧಾಮ, ಸೃಷ್ಟಿಯೆಲ್ಲವೂ ಕೊನೆಯಲ್ಲಿ ಎಲ್ಲಿ ಲಯವಾಗುತ್ತೋ ಆ ಸ್ಥಾನ ನೀನು. ಉನ್ನತೋನ್ನತವಾದ ಧಾಮ ಸ್ಥಾನದಲ್ಲಿ ಬೆಳಗ್ತಾ ಇರುವವನು ನೀನು. ಪವಿತ್ರಂ, ಲೋಕದಲ್ಲಿ ಅನೇಕ ಪವಿತ್ರವಾದ ವಸ್ತುಗಳಿವೆ. ಆ ಎಲ್ಲ ಪವಿತ್ರವಾದ ವಸ್ತುಗಳಿಗೆ ಪಾವಿತ್ರ್ಯವನ್ನು ಅನುಗ್ರಹಿಸುವ ಪರಮ ಪವಿತ್ರವಾದ ತತ್ವ ನೀನು. ಪರಮಂ ಭವಾನ್, ನೀನು ಎಲ್ಲರಿಗಿಂತ ಹಿರಿದಾದವನು. ಪುರುಷಂ ಶಾಶ್ವತಂ, ನೀನೊಬ್ಬ ಶಾಶ್ವತನಾದ ಪುರುಷ. ಹೀಗೆ ಅರ್ಜುನ ಶ್ರೀಕೃಷ್ಣ ಪ್ರಭುವನ್ನು ನೆನಪಿಸ್ಕೋತಾ ಮುಂದಕ್ಕೆ, ಮಹಾಪ್ರಭು ನೀನು ಏನೇನು ಆಡ್ತೀಯೋ ಎಲ್ಲವೂ ಸತ್ಯ. ಅಲ್ಲಿ ಪುನಃ ನನಗೆ ಯಾವ ಸಂದೇಹವೂ ಇಲ್ಲ. ನೀನು ಎಲ್ಲಿ ಯಾವ್ಯಾವ ರೂಪದಲ್ಲಿ ಈ ಪ್ರಪಂಚದಲ್ಲಿ ವ್ಯಕ್ತವಾಗ್ತಾ ಇದೆಯಾ ಎಂದು ದೇವತೆಗಳಾಗಲಿ ದಾನವರಾಗಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋಲ್ಲ. ಅಂದರೆ ನಾನಾ ರೂಪದಲ್ಲಿ ಈ ಪ್ರಪಂಚದಲ್ಲಿ ನೀನು ವ್ಯಕ್ತವಾಗ್ತಾ ಇದೆಯಾ, ಆದರೆ ದೇವತೆಗಳಿಗೆ ದಾನವರಿಗೇ ಗೊತ್ತಾಗೋಲ್ಲ ಅಂತಂದಾಗ ಮಾನವರ ಸಾಮರ್ಥ್ಯ ಅವರಿಗಿಂತ ಕಡಿಮೆ. ಅವರಿಗೆ ಹೇಗೆ ಅರ್ಥವಾಗೋಕ್ಕೆ ಸಾಧ್ಯವಾಗುತ್ತೆ? ನೀನು ನಿನ್ನಿಂದಲೇ ನಿನ್ನನ್ನು ತಿಳಿಯುವವನು. ನೀನೊಬ್ಬನೇ ಆ ರೀತಿಯಾಗಿರುವಂಥ ವ್ಯಕ್ತಿ. ನನಗೆ ನಿನ್ನ ವಿಭೂತಿಗಳ ಬಗ್ಗೆ ಕೇಳಬೇಕು ಅಂತ ಆಸೆ. ಅದರಿಂದ ನಿನ್ನ ನಾನಾ ತರಹದ ಸಾಮರ್ಥ್ಯಗಳು, ವೈಭವ ಯಾವ್ಯಾವ ರೀತಿಯಲ್ಲಿದೆ ಅದನ್ನ ನನಗೆ ಹೇಳು. ಯಾವ್ಯಾವ ರೀತಿಯಾದ ನಿನ್ನ ವೈಭವದಿಂದ ಈ ಜಗತ್ತೆಲ್ಲವನ್ನೂ ವ್ಯಾಪಿಸಿ ನೀನು ನಿಂತಿದ್ದೀಯಾ ಎಂಬುದಾಗಿ ಪ್ರಶ್ನಿಸ್ತಾನೆ. ಅದಕ್ಕೆ ಉತ್ತರವಾಗಿ ಶ್ರೀಕೃಷ್ಣ ಪ್ರಭು, ಎಲೆ ಕುರುಶ್ರೇಷ್ಠನೇ, ನನ್ನ ದಿವ್ಯವಾದ ಆತ್ಮವಿಭೂತಿಗಳಿಗೆ ಕೊನೆ ಮೊದಲಿಲ್ಲ. ಅಷ್ಟು ಅಪಾರವಾಗಿದೆ. ಪ್ರಧಾನವಾದದ್ದನ್ನು ನಾನು ನೆನಪಿಸಬಹುದು ಅಷ್ಟೇ. ಅದನ್ನು ನಿನಗೆ ಹೇಳ್ತೀನಿ. ಎಲೆ ಗುಡಾಕೇಶನೇ, ಅಹಂ ಆತ್ಮ ಸರ್ವಭೂತ ಆಶಯಸ್ಥಿತ. ಮೊದಲನೇದಾಗಿ ಸರ್ವಭೂತ ಅಂದರೆ ಎಲ್ಲ ಜೀವಕೋಟಿಗಳ ಆಶಯ, ಒಳಗಡೆ ಇರುವಂಥ ಚಿತ್ತವೃತ್ತಿ, ಅಲ್ಲಿ ಸ್ಥಿತನಾದ ಆತ್ಮ ಅಹಂ, ಆತ್ಮನೇ ನಾನು. ಎಲ್ಲ ಜೀವಕೋಟಿಗಳ ಬುದ್ಧಿಯಲ್ಲಿ ನಾನು ನೆಲೆಸಿದ್ದೇನೆ. ಆತ್ಮ ನಾನೇ ಆಗಿದ್ದೇನೆ. ಎಲ್ಲ ಜೀವಕೋಟಿಗಳ ಆದಿ ಮಧ್ಯ ಅಂತ ನಾನೇ ಆಗಿದ್ದೇನೆ. ಅಂದರೆ ನನ್ನಿಂದಲೇ ಈ ಜೀವಕೋಟಿಗಳೆಲ್ಲ ವಿಕಾಸವನ್ನು ಹೊಂದಿ ಈ ಸೃಷ್ಟಿಯಲ್ಲಿ ಬಂದಿವೆ. ಇಲ್ಲಿ ನನ್ನ ಅನುಗ್ರಹದಿಂದಲೇ ಜೀವನವನ್ನು ನಿರ್ವಾಹ ಮಾಡ್ತಾ ಇವೆ. ಕೊನೆಯಲ್ಲಿ ನನ್ನಲ್ಲೇ ಬಂದು ಸೇರಿಕೊಳ್ಳುತ್ತವೆ. ನನ್ನ ಸ್ವರೂಪ ನಾನಾ ರೀತಿಯಲ್ಲಿದೆ. ಆದಿತ್ಯಾನಾಂ ಅಹಂ ವಿಷ್ಣು. ಯಾವ ಧಾತ ಮಿತ್ರ ಮೊದಲಾದಂತಹ 12 ಆದಿತ್ಯರು ಈ ಸೃಷ್ಟಿಚಕ್ರದಲ್ಲಿ ತಮ್ಮ ಪಾತ್ರವನ್ನು ನಿರ್ವಾಹ ಮಾಡ್ತಾರೋ ಅಂತಹ 12 ಆದಿತ್ಯರಲ್ಲಿ ಅತ್ಯಂತ ಶ್ರೇಷ್ಠನಾದಂಥ ವಿಷ್ಣು ನಾನು. ಜ್ಯೋತಿಷಾಂ ರವಿ ಅಂಶುಮಾನ್. ನಾನಾ ರೀತಿಯಾದ ಪ್ರಕಾಶಮಯವಾದ ಪಿಂಡಗಳು ಈ ಜಗತ್ತಿನಲ್ಲಿವೆ. ಕಿರಣಗಳಿಂದ ವಿಶೇಷವಾಗಿ ಶೋಭಿಸುವಂತಹ ಆ
ಜ್ಯೋತಿರ್ಮಯವಾದ ಪಿಂಡಗಳಲ್ಲಿ ಅಹಂ ರವಿಹಿ, ನಾನು ರವಿಸ್ಥಾನದಲ್ಲಿದ್ದೇನೆ ಅಂತ. ಇದನ್ನು ಈ ಭೂಮಂಡಲದಲ್ಲಿ ಇದ್ದವರಿಗೆ ಪರಿಚಯ ಕೊಡೋಕ್ಕೋಸ್ಕರವಾಗಿ ಹೇಳಿದ ಮಾತು ಎಂಬುದಾಗಿ ತಗೋಬೇಕು. ಸೂರ್ಯನಿಗಿಂತ ಯಾವುದೋ ಇನ್ನೂ ಬೃಹತ್ತಾದ ಗಾತ್ರದ ಜ್ಯೋತಿರ್ಮಯವಾದ ಇನ್ನೊಂದು ವಸ್ತು ಇನ್ನೊಂದು ಕಡೆಯಲ್ಲಿ ಇದೆ ಅಂತ ಯಾರಾದರೂ ಹೇಳಿದರೂ ಆ ವಿಷಯ ಏನು ಬೇಕಾದರೂ ಇರ್ಬೋದು. ಆದರೆ ತುಂಬ ಪ್ರಧಾನವಾಗಿ ಈ ಭೂಮಂಡಲದಲ್ಲಿ ನಮಗೆ ಅವನು ಅತಿಶಯವಾಗಿ ತನ್ನ ತನವನ್ನು ವ್ಯಕ್ತಪಡಿಸ್ತಾ ಇರುವ ಜಾಗ ಯಾವುದು ಅಂತ ಕೇಳಿದಾಗ ಸೂರ್ಯ ಎಂಬುದು ತಾತ್ಪರ್ಯ. ಮರೀಚಿಹಿ ಮರುತಾಮಸ್ಮಿ, 49 ಜನ ಮರುದ್ದೇವತೆಗಳು ಅಂತಿದ್ದಾರೆ. ಅದರಲ್ಲಿ ಮರೀಚಿ ಅಂತ ಯಾರಿದ್ದಾನೋ ಅವನು ನಾನೇ, ಅಥವಾ ಅವನ ರೂಪದಲ್ಲಿ ನಾನು ನನ್ನ ವಿಭೂತಿಯನ್ನು ವ್ಯಕ್ತಪಡಿಸ್ಕೊಂಡಿದ್ದೇನೆ. ನಕ್ಷತ್ರಾಣಾಂ ಅಹಂ ಶಶಿ, ನಕ್ಷತ್ರಗಳಲ್ಲೆಲ್ಲ ನಾನು ಚಂದ್ರನಾಗಿದ್ದೇನೆ. ಈ ಮಾತನ್ನು ಸ್ವೀಕರಿಸುವಾಗಲೂ ಆರ್ಷಚಿಂತನೆಯ ಹಿನ್ನೆಲೆಯಲ್ಲೇ ಸ್ವೀಕರಿಸಬೇಕು. ಜ್ಯೋತಿಷ್ಶಾಸ್ತ್ರ ಈ ವಿಷಯದಲ್ಲಿ ಅಧಿಕೃತವಾದ ಶಾಸ್ತ್ರ. ಆಧುನಿಕವಾಗಿ ಇದೇ ಕ್ಷೇತ್ರದಲ್ಲಿ ಸಾಕಷ್ಟು ವಿಷಯಗಳನ್ನು ಅರ್ಥ ಮಾಡಿಕೊಂಡು ಆಸ್ಟ್ರಾನಮಿ ಎಂಬ ಶೀರ್ಷಿಕೆಯಲ್ಲಿ ಲೋಕದಲ್ಲಿ ಬೇಕಾದಷ್ಟು ವಿಷಯಗಳನ್ನು ಕೊಟ್ಟಿರುವಂಥ ಭಾಗ ಇದೆ. ಆದರೆ ಆರ್ಷಿ ವಿದ್ಯೆಗಳು ಯಾವ ದೃಷ್ಟಿಕೋನದಿಂದ ಒಂದು ಸತ್ಯವನ್ನು ನೋಡಿ ಒಂದು ಮಾತನ್ನು ಆಡ್ತಾ ಇದ್ದಾರೋ ಅದೇ ದೃಷ್ಟಿಕೋನದಿಂದ ನಾವು ನೋಡಬೇಕು. ನಕ್ಷತ್ರಗಳು ಪ್ರಧಾನವಾಗಿ ಯಾವ 27 ನಮ್ಮ ಮೈನಲ್ಲಿ ನಾನಾ ರೀತಿಯಾದ ಸಾಮರ್ಥ್ಯವನ್ನು ಅನುಗ್ರಹಿಸಿಕೊಡ್ತಾ ಇರುವಂತಹ ಭಗವಂತನ ಚೈತನ್ಯಗಳು, ಅವುಗಳು ವಿಶೇಷವಾಗಿ ನಮ್ಮ ಮನಸ್ಸಿನ ದ್ವಾರ ಅಭಿವ್ಯಕ್ತವಾಗುತ್ತೆ. ಚಂದ್ರನ ಮೂಲಕ ನಮ್ಮ ಬುದ್ಧಿಗೆ ಅದು ಬರುವಂತೆ ಇದೆ. ಆ ಚಂದ್ರ ನಕ್ಷತ್ರಗಳ ಏನೇನೋ ರೀತಿಯಾದ ಸಾಮರ್ಥ್ಯ ಇದೆಯೋ ಅದನ್ನು ಯಾವುದೋ ರೀತಿಯಲ್ಲಿ ನಮಗೆ ಗೊತ್ತಾಗುವಂತೆ ಮಾಡಿಕೊಡ್ತಾ ಇದ್ದಾನೆ. ಅವನು ನಮಗೆ ಜ್ಞಾಪಕನಾಗಿ ನಿಂತಿದ್ದಾನೆ. ನಕ್ಷತ್ರಗಳ ಒಟ್ಟು ವ್ಯವಸ್ಥೆ ಏನಿದೆ ಅದನ್ನು ನಮಗೆ ಮನಸ್ಸಿಗೆ ತಂದುಕೊಡ್ತಾ ಇರುವ ವಿಶೇಷವಾದಂಥ ಒಂದು ಪ್ರಕಾಶಮಯವಾಗಿರುವಂಥ ಒಂದು ಪಿಂಡ ಚಂದ್ರ ಅಂತ ಅಷ್ಟರ್ಥದಲ್ಲಿ ತಗೋಬೇಕು. ವೇದಾನಾಂ ಸಾಮವೇದೋಸ್ಮಿ, 4 ವೇದಗಳಿದೆ. ಆ 4 ವೇದಗಳಲ್ಲಿ ಸಾಮದ ಸ್ಥಾನದಲ್ಲಿ ನಾನಿದ್ದೇನೆ. ಅಂದರೆ ಸಾಮವೇದ 4 ವೇದಗಳಲ್ಲಿ ಅತ್ಯಂತ ಮಿಗಿಲಾದದ್ದು. ಆ ರೂಪದಲ್ಲಿ ನಾನು ವ್ಯಕ್ತವಾಗಿದ್ದೇನೆ. ದೇವಾನಾಂ ಅಸ್ಮಿ ವಾಸವಃ, ದೇವತೆಗಳಲ್ಲೆಲ್ಲ ಇಂದ್ರ ನಾನು, ಹಾಗಿದ್ದೇನೆ ನಾನು. ಇಂದ್ರಿಯಾಣ ಮನಶ್ಚಾಸ್ಮಿ, 11 ಇಂದ್ರಿಯಗಳಿದೆ. ಆ 11 ಇಂದ್ರಿಯಗಳಲ್ಲಿ ಮನಸ್ಸಿನ ಸ್ಥಾನದಲ್ಲಿ ನಾನಿದ್ದೇನೆ, ಮನಸ್ಸಾಗಿದ್ದೇನೆ. ಭೂತಾನಾಮಸ್ಮಿ ಚೇತನ, ಎಲ್ಲ ಜೀವಕೋಟಿಗಳ ಒಳಗಡೆಗೆ ಚೇತನ ಎಂಬುದಾಗಿ ಕರೆಯಲ್ಪಡುವಂತಹ ಚೈತನ್ಯವನ್ನು ಒದಗಿಸ್ತಾ ಇರುವಂಥ ವಸ್ತು ನಾನಾಗಿದ್ದೇನೆ. ರುದ್ರಾಣಾಂ ಶಂಕರಶ್ಚಾಸ್ಮಿ, ಅಜೈಕಪಾತ್ ಅಹಿರ್ಬುದ್ಧಿನ ಮೊದಲಾದವರಾಗಿ 11 ರುದ್ರರಿದ್ದಾರಲ್ಲ, ಆ ರುದ್ರಲ್ಲಿ ಶಂಕರನು ನಾನು. ವಿತ್ತೇಶಃ ಯಕ್ಷ ರಕ್ಷಸಾಂ, ಯಕ್ಷರು ಮತ್ತು ರಕ್ಷಸ್ಸುಗಳು ಇವರುಗಳಿಗೆಲ್ಲ ಕುಬೇರ ಹೇಗೆ ಅಧಿಪತಿಯೋ ಹಾಗೆ ನಾನಿದ್ದೇನೆ. ವಸೂನಾಂ ಪಾವಕಶ್ಚಾಸ್ಮಿ, 8 ವಸುಗಳಿದ್ದಾರೆ. ಅವರಲ್ಲಿ ಪಾವಕ ಅಗ್ನಿ ಸ್ವರೂಪ ನಾನು. ಮೇರುಹು ಶಿಖರಿಣಾಮಹಂ, ನಾನಾ ಶಿಖರಗಳಿವೆ. ಪರ್ವತದ ಒಂದು ತುದಿಯ ಭಾಗ ಶಿಖರಗಳು, ಅವುಗಳು ಒಂದಕ್ಕಿಂತ ಒಂದು ಎತ್ತರವಾಗಿ ಉನ್ನತವಾಗಿ ಬೆಳಗ್ತಾ ಇವೆ. ಅಂತಹ ಪರ್ವತಗಳ ಪೈಕಿ ಮೇರು ಪರ್ವತ ನಾನಾಗಿದ್ದೇನೆ. ಅಲ್ಲಿ ನನ್ನ ತನವನ್ನು ನಾನು ಮೆರೆಸಿದ್ದೇನೆ. ಪುರೋಧಸಾಂಚ ಮುಖ್ಯಂ ಮಾಂ ವಿಧಿ ಪಾರ್ಥ ಬೃಹಸ್ಪತಿಂ, ಪುರೋಹಿತರಲ್ಲಿ ಮುಖ್ಯನಾಗಿರುವಂತಹ ಬೃಹಸ್ಪತಿಯನ್ನಾಗಿ ನನ್ನನ್ನು ಭಾವಿಸು. ಅಂದರೆ ಪುರೋಹಿತಃ ಪುರೋಧಾಹ ಅಂದರೆ ಪುರಃ ಅಗ್ರೆ ಮಂಗಲಂ ದಧಾತಿ, ಎದುರಿಗೆ ಬಹಳ ಬೇಗ ಮಂಗಲವನ್ನು ಕೊಟ್ಬಿಡ್ತಾನೆ ಅಂತ. ಮಂಗಲ ಬಹಳ ಬೇಗ ಎದುರಾಗಬೇಕು, ಹಾಗೆ ಅನುಗ್ರಹಿಸುವ ನಾನಾ ವಿದ್ಯಾ ಸಾಮರ್ಥ್ಯವನ್ನು ತುಂಬಿಕೊಂಡವನು
ಪುರೋಧಾಹ, ಹಾಗೆ ಪುರೋಹಿತ ಅಂತಲೂ ಇನ್ನೊಂದು ಪದ. ಪುರಃ ಆದಾವೇವ ಹಿತಂ ಮಂಗಲಂ ಯಸ್ಮಾತ್. ಆರಂಭದಲ್ಲೇ ಅವನ ದರ್ಶನ ಮಾಡಿದಾಗಲೇ ಮಂಗಲವು ಯಾರ ಕಾರಣದಿಂದ ಹುಟ್ಟುತ್ತೋ ಅಂಥವನು ಪುರೋಹಿತ. ಅಂತಹ ಪುರೋಹಿತರಲ್ಲೆಲ್ಲ ಅಗ್ರಣಿ ಯಾರು? ಬೃಹಸ್ಪತ್ಯಾಚಾರ್ಯ. ನನ್ನನ್ನು ಆ ಬೃಹಸ್ಪತ್ಯಾಚಾರ್ಯನನ್ನಾಗಿ ಭಾವಿಸು. ಸೇನಾನೀನಾಂ ಅಹಂ ಸ್ಕಂದಃ. ಸೇನಾ ನಾಯಕರು ಅನೇಕರಿದ್ದಾರೆ. ಅವರೆಲ್ಲರಲ್ಲೂ ಸ್ಕಂದ ಸುಬ್ರಹ್ಮಣ್ಯ ಸ್ವಾಮಿಯ ಸ್ಥಾನವನ್ನು ನಾನು ಅಲಂಕರಿಸಿದ್ದೇನೆ. ಸರಸಾಮಸ್ಮಿ ಸಾಗರ. ನಾನಾ ತರಹ ಸರೋವರಗಳುಂಟು ಸೃಷ್ಟಿನಲ್ಲಿ. ಅದರಲ್ಲಿ ಎಲ್ಲಕ್ಕೂ ಮಿಗಿದಾದ ಸಾಗರದ ಸ್ಥಾನದಲ್ಲಿ ನಾನಿದ್ದೇನೆ. ಮಹರ್ಷೀಣಾಂ ಭೃಗುರಹಂ. ಮಹರ್ಷಿಗಳಲ್ಲಿ ಭೃಗು ಮಹರ್ಷಿಯ ಸ್ಥಾನ ನನ್ನದು. ಗಿರಾಂ ಅಸ್ಮಿ ಏಕಂ ಅಕ್ಷರಂ. ಈ ವಿಸ್ತಾರವಾದ ವಾಕ್ಪ್ರಪಂಚದಲ್ಲಿ ಏಕಾಕ್ಷರ ರೂಪವನ್ನಾಗಿ ನಾನು ಬೆಳಗ್ತಾ ಇದ್ದೀನಿ. ಪ್ರಣವಸ್ವರೂಪನಾಗಿ ಬೆಳಗ್ತಾ ಇದ್ದೀನಿ ನಾನು. ಯಜ್ಞಾನಾಂ ಜಪಯಜ್ಞೋಸ್ಮಿ. ನಾನಾ ತರಹದ ಯಜ್ಞಗಳಿದೆ. ವಾಗ್ಯಜ್ಞ, ಭಗವಂತನ ಪ್ರೀತಿಯಾಗುವಂತೆ ಮಾತನಾಡೋದಾದರೆ ಅದೊಂದು ಯಜ್ಞ. ಪ್ರಾಣ ಅಪಾನಗಳನ್ನು ಒಂದರಲ್ಲೊಂದು ಲಯಗೊಳಿಸುವಂತೆ ಮಾಡಿಕೊಳ್ಳೋದಾದರೆ ಅದೊಂದು ಪ್ರಾಣಾಯಾಮ ರೂಪವಾದಂಥ ಯಜ್ಞ. ಆಹಾರವನ್ನು ಭಗವಂತನಿಗೆ ಮುಟ್ಟಿಸುವಂತೆ ಸ್ವೀಕರಿಸುವುದಾದರೆ ಅದೊಂದು ಭೂಸ್ವರ ಯಜ್ಞ. ವಂಶದ ಗೋತ್ರ ಪುರುಷರಿಗೆ ಪ್ರೀತಿಯಾಗುವಂತೆ ವೀರ್ಯವನ್ನು ಕ್ಷೇತ್ರದಲ್ಲಿ ಇಡುವ ಯಾವ ಒಂದು ವಿಶಿಷ್ಟವಾದ ಯಜ್ಞ ಇದೆಯೋ, ರೇತೋ ಯಜ್ಞ, ಹಾಗೊಂದು ಯಜ್ಞ. ಹೀಗೆ ನಾನಾ ಯಜ್ಞಗಳಿವೆ. ಆ ಯಜ್ಞಗಳಲ್ಲಿ ನಾನು ಜಪಯಜ್ಞ ಸ್ವರೂಪನಾಗಿದ್ದೇನೆ. ಅತ್ಯಂತ ಶ್ರೇಷ್ಠವಾದಂಥ ಆ ಮಾರ್ಗ ನಾನೇನೇ. ಸ್ಥಾವರಾಣಾಂ ಹಿಮಾಲಯ. ಸ್ಥಿರವಾದ ವಸ್ತುಗಳಲ್ಲಿ ಹಿಮಾಲಯನು ನಾನು. ಅಶ್ವತ್ಥ ಸರ್ವವೃಕ್ಷಾಣಾಂ. ನಾನಾ ವೃಕ್ಷಗಳಿದೆ. ಅದರಲ್ಲಿ ಬೋಧಿದ್ರುಮ ಎಂಬುದಾಗಿ ಕರೆಯಲ್ಪಡುವಂತಹ, ಲೋಕಕ್ಕೆಲ್ಲ ಜ್ಞಾನವನ್ನು ಅನುಗ್ರಹಿಸಿಕೊಡುವಂತಹ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಎಂಬುದಾಗಿ ಸ್ತುತಿಸಲ್ಪಡುವಂತಹ ಅಶ್ವತ್ಥ ಸ್ಥಾನದಲ್ಲಿ ನಾನಿದ್ದೇನೆ. ಋಷಿಗಳು ಭೂಯಲ್ಲಿದ್ದಾರೆ, ಹಾಗೆ ದಿವ್ಯಲ್ಲೂ ಇದ್ದಾರೆ. ಆ ದೇವದ ಲೋಕದಲ್ಲಿರುವಂಥ ಋಷಿಗಳಲ್ಲಿ ನಾರದ ಸ್ಥಾನದಲ್ಲಿ ನಾನಿದ್ದೇನೆ. ಗಂಧರ್ವಾಣಾಂ ಚಿತ್ರರಥ, ಸಿದ್ಧಾನಾಂ ಕಪಿಲೋ ಮುನಿ. ಇದೇ ರೀತಿಯಲ್ಲಿ ಅಶ್ವಗಳಲ್ಲಿ ಉಚ್ಚೈಶ್ರವಸ್ಸಿನ ಸ್ಥಾನದಲ್ಲಿ, ಗಜಗಳಲ್ಲಿ ಐರಾವತನ ಸ್ಥಾನದಲ್ಲಿ, ನರರಲ್ಲಿ ನರಾಧಿಪನ ಸ್ಥಾನದಲ್ಲಿ ನಾನಿದ್ದೇನೆ. ಆಯುಧಗಳಲ್ಲಿ ವಜ್ರದ ಸ್ಥಾನದಲ್ಲಿ, ಧೇನುಗಳಲ್ಲಿ ಕಾಮಧೇನುವಿನ ಸ್ಥಾನದಲ್ಲಿ ಇದ್ದೇನೆ. ಅದೇ ರೀತಿಯಲ್ಲಿ ಪ್ರಜನಶ್ಚಾಸ್ಮಿ ಕಂದರ್ಪ. ಸೃಷ್ಟಿಸುವ ಮಹಾಕಾರ್ಯದಲ್ಲಿ ಕಂದರ್ಪ ಸ್ವರೂಪದಲ್ಲಿ ನಾನಿದ್ದೇನೆ ಅಂತ, ಮನ್ಮಥ ಸ್ವರೂಪದಲ್ಲಿ ನಾನಿದ್ದೇನೆ. ಸರ್ಪಗಳ ಪೈಕಿ ವಾಸುಕಿಯ ಸ್ಥಾನದಲ್ಲಿ ನಾನಿದ್ದೇನೆ. ನಾಗನ ಸ್ಥಾನದಲ್ಲಿ ಅನಂತನಾಗಿದ್ದೇನೆ. ಸರ್ಪ ನಾಗ ಎರಡಕ್ಕೂ ಒಂದೊಂದು ಭೇದ. ಹೆಡೆ ಇದ್ದಿದ್ದು ನಾಗ, ಹೆಡೆ ಇಲ್ಲದೆ ಇರುವಂತಹದ್ದು ಸರ್ಪ. ಇವೆರಡು ಎರಡು ವರ್ಗಗಳು. ಅವುಗಳಲ್ಲಿ ವಾಸುಕಿ ಸರ್ಪಸ್ಥಾನಕ್ಕೆ ಸೇರ್ತಾನೆ. ನಾಗನ ಸ್ಥಾನದಲ್ಲಿ ಅನಂತ. ಆ ಜಾಗದಲ್ಲಿ ನಾನು ಆ ರೂಪದಲ್ಲಿದ್ದೇನೆ. ಹೀಗೆ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾ ಹೋಗಿ ಒಂದೊಂದರಲ್ಲೂ ತನ್ನ ಸದ್ಭಾವ ಇರುವಿಕೆ, ತನ್ನ ವೈಭವ ಹೇಗೆ ಪ್ರಕಾಶಿತವಾಗ್ತಾ ಇದೆ ಅನ್ನೋದನ್ನು ವ್ಯಕ್ತಪಡಿಸ್ತಾ ಹೋಗ್ತಾನೆ. ಲೋಕದಲ್ಲಿ ಪವಿತ್ರಗೊಳಿಸುವ ಅನೇಕ ವಸ್ತುಗಳಿದೆ. ಅದರಲ್ಲಿ ಪವನ, ನಾನು ಪವನದ ರೂಪದಲ್ಲಿದ್ದೇನೆ, ವಾಯುವಿನ ರೂಪದಲ್ಲಿದ್ದೇನೆ. ವಾಯು ಎಲ್ಲ ರೀತಿಯಾದಂಥ ಶುದ್ಧಿಯನ್ನುಂಟು ಮಾಡಿಕೊಡುವಂಥ ವಿಶಿಷ್ಟ ಪದಾರ್ಥ. ಆ ಸ್ವರೂಪದಲ್ಲಿ ನಾನಿದ್ದೇನೆ. ಶಸ್ತ್ರಭೃತಾಂ ರಾಮ. ಆಯುಧಧಾರಿಗಳಲ್ಲಿ ರಾಮನಾಗಿದ್ದೇನೆ. ಝಷಾಣ ಮಕರ. ನಾನಾ ತರಹದ ಜಲಚರ ಜೀವಿಗಳೇನಿದೆ ಅವುಗಳಲ್ಲಿ ಮಕರ ಅಂದರೆ ಮೊಸಳೆಯ ಸ್ಥಾನದಲ್ಲಿದ್ದೇನೆ.
ಸ್ರೋತಸಾಂ ಅಸ್ಮಿ ಜಾಹ್ನವಿ. ನಾನಾ ನದಿಗಳಿವೆ, ಅವುಗಳಲ್ಲಿ ಗಂಗಾಸ್ಥಾನ ನಂದು, ಗಂಗಾ ರೂಪದಲ್ಲಿ ನಾನಿದ್ದೇನೆ. ಇನ್ನು ವಿದ್ಯೆಗಳಿವೆ ನಾನಾ, ಅವುಗಳಲ್ಲಿ ಪರಾವಿದ್ಯಾ ಅಂತಿದೆ. ಅಥ ಪರಾ ಯಯಾತದ ಅಕ್ಷರಂ ಅಧಿಗಮ್ಯತೆ. ಯಾವ ಅಧ್ಯಾತ್ಮ ವಿದ್ಯೆ ಎಂಬುದು ಇದೆಯೋ, ಯಾವುದರ ದ್ವಾರ ಆ ಪರಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೋಬೋದೋ ಅಂತಹ ವಿದ್ಯಾಸ್ವರೂಪ ನಾನು. ಸ್ತ್ರೀ ವರ್ಗದಲ್ಲಿ ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಮೇಧಾ, ಧೃತಿ, ಕ್ಷಮಾ ಎಂಬ ಯಾವ ವಿಶಿಷ್ಟ ದೇವತಾ ಶಕ್ತಿಗಳಿದೆಯೋ ಆ ರೂಪದಲ್ಲಿ ನಾನು ಅಲ್ಲಿ ಗೋಚರನಾಗ್ತಾ ಇದ್ದೇನೆ. ಇದೇ ಗುಣಗಳು ಎಲ್ಲರೂ ಲೋಕದಲ್ಲಿ ಅಭಿವ್ಯಕ್ತವಾಗ್ತಾ ಇದೆ ಅಂತಂದರೆ ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಮೇಧಾ, ಧೃತಿ, ಕ್ಷಮ ಅಲ್ಲೆಲ್ಲ ನಾನು ನೆಲೆಸಿದ್ದೇನೆ. ಸಾಮಗಳಲ್ಲಿ ಬೃಹತ್ ಸಾಮ, ವೇದಗಳಲ್ಲೆಲ್ಲ ನಾನು ವೇದ ಮೂಲವಾಗಿರುವಂತಹ ಗಾಯತ್ರಿ ಸ್ಥಾನದಲ್ಲಿದ್ದೇನೆ. ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸನಾಗಿದ್ದೇನೆ. ಎಲ್ಲಿ ಚಂದ್ರನು ತನ್ನ ಉಚ್ಚತ್ವವನ್ನು ಕಾಣ್ತಾನೋ, ಎಲ್ಲಿ ಲೋಕಕ್ಕೆಲ್ಲ ಅವನ ವಿಶಿಷ್ಟವಾದಂತಹ ತಂಪಾದ ಕಿರಣಗಳಿಂದ ಅನುಗ್ರಹವನ್ನು ಮಾಡ್ತಾನೋ ಅಂತಹ ಮಾರ್ಗಶೀರ್ಷ ಸ್ಥಾನದಲ್ಲಿ ನಾನಿದ್ದೇನೆ. ಋತುಗಳಲ್ಲಿ ವಸಂತನ ಸ್ಥಾನದಲ್ಲಿ ನಾನಿದ್ದೇನೆ. ಅಂದರೆ ಸೃಷ್ಟಿಯೆಲ್ಲ ವಿಸ್ತಾರವನ್ನು ಹೊಂತ ವೈಭವವನ್ನು ಕಾಣೋದಕ್ಕೆ ಬೇಕಾಗುವಂತಹ ವಿಶಿಷ್ಟವಾದ ಕಾಲ ವಸಂತ ಋತು. ಆ ಸ್ವರೂಪದಲ್ಲಿದ್ದೀನಿ. ಮನನ ಮಾಡುವ ವ್ಯಕ್ತಿಗಳಲ್ಲಿ ನಾನು ವ್ಯಾಸನ ಸ್ಥಾನದಲ್ಲಿದ್ದೇನೆ. ಮನನಾಥ್ ಮುನಿಹಿ. ಮನನ ಮಾಡುವಂತಹ ವ್ಯಕ್ತಿಗೆ ಮುನಿ ಎಂಬುದಾಗಿ ಹೆಸರು ಬರುತ್ತೆ. ವ್ಯಾಸರು ಅಂತಹ ಮುನಿಗಳಲ್ಲಿ ಪರಮಶ್ರೇಷ್ಠರು. ಅವರಿಗೆ ಸಮಸ್ತವಾದ ಈ ಸೃಷ್ಟಿಗೆ ಸಂಬಂಧಪಟ್ಟಂಥ ವಿಷಯಗಳು ಬುದ್ಧಿಗೆ ಬಂದುಬಿಟ್ಟಿದೆ. ಹಾಗೆ ಸೃಷ್ಟಿಯನ್ನು ಮನನ ಮಾಡಿ ಅರ್ಥ ಮಾಡ್ಕೊಂಬಿಟ್ಟಿದ್ದಾರೆ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ಕ್ವಚಿತ್ ಅಂತ ಮಹಾಭಾರತದಲ್ಲಿ ಸಾರ್ತಾರೆ. ಧರ್ಮದ ವಿಚಾರದಲ್ಲಿ, ಅರ್ಥದ ವಿಚಾರದಲ್ಲಿ, ಕಾಮದ ವಿಚಾರದಲ್ಲಿ ಇಲ್ಲೇನಿದೆಯೋ ಅದೇ ಎಲ್ಲ ಕಡೆಯಲ್ಲೂ ಇರೋದು, ಇಲ್ಲೇನಿಲ್ಲೋ ಅದು ಇನ್ನೆಲ್ಲೂ ಇಲ್ಲ ಅಂತ ಹೇಳಬೇಕಾದ್ರೆ ಎಷ್ಟು ವ್ಯಾಪ್ತಿಯ ಜ್ಞಾನ ಅವರಿಗಿತ್ತು. ಹಾಗೆ ಜ್ಞಾನ ಬಂದಿದ್ದಕ್ಕೆ ಕಾರಣ ಏನು ಅಂದರೆ ಮನನ ಮಾಡುವ ಕಾರ್ಯ. ವಿಷಯ ಏನು ಅಂತ ಸಮಾಧಾನ ಚಿತ್ತದಿಂದ ಒಳಗೆ ಪ್ರವೇಶ ಮಾಡಿ ನೋಡ್ಕೊಳ್ತು ಹೋಗುವಂಥ ಒಂದು ನಡೆ. ಅದಕ್ಕಾಗಿ ಮೌನವನ್ನು ಧರಿಸಿದ್ದಾರೆ. ಆ ವ್ಯಾಸರ ಸ್ಥಾನದಲ್ಲಿ ನಾನಿದ್ದೇನೆ. ಕವೀನಾಂ ಉಶನಾಹ. ಲೋಕದಲ್ಲಿ ಸೃಷ್ಟಿಯ ಸೊಬಗನ್ನು ಚೆನ್ನಾಗಿ ಅರ್ಥ ಮಾಡಿಸಿ ಸೃಷ್ಟಿಯ ಹಿಂದೆ ಬೆಳಗ್ತಾ ಇರುವ ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗುವ ವಿದ್ಯೆಗಳಲ್ಲಿ ಒಂದು ಅದ್ಭುತವಾದ ವಿದ್ಯೆ ಕಾವ್ಯ. ಅಂತಹ ಕಾವ್ಯ ರಚನೆ ಮಾಡುವ ವ್ಯಕ್ತಿಗಳಿಗೆ ಕವಿಗಳು ಅಂತ ಕರೀತಾರೆ. ಅವರು ಕ್ರಾಂತದರ್ಶಿಗಳು. ಅಂದರೆ ಈ ಹೊರ ವಲಯದ ಹಿಂದೆ ಏನು ಬೆಳಗ್ತಾ ಇದೆಯೋ ಆ ತತ್ವವನ್ನು ನೋಡುವಂತಹ ಮಹಾಮಹಿಮರು. ಅವರು ನಾನಾ ರೂಪದಲ್ಲಿ ಇರಬಹುದು ಲೋಕದಲ್ಲಿ, ಆದರೆ ಅಂತಹ ಕವಿಗಳಲ್ಲಿ ನಾನು ಶುಕ್ರಾಚಾರ್ಯನ ಸ್ಥಾನದಲ್ಲಿದ್ದೇನೆ. ಹೀಗೆ ಗಮನಿಸ್ತಾ ಹೋಗೋದಾದರೆ ನನ್ನ ವಿಭೂತಿಗಳಿಗೆ ಅಂತ್ಯವಿಲ್ಲ, ಕೊನೆ ಮೊದಲಿಲ್ಲ, ಅಷ್ಟು ರೂಪದಲ್ಲಿ ನಾನಿದ್ದೇನೆ. ಅಂದರೆ ಇಯತ್ತೆ ಇಷ್ಟು ನನ್ನ ಹಿರಿಮೆ ಎಂಬುದನ್ನು ನಿರ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ, ಹೇಳೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಕೇಳೋಕ್ಕೂ ಸಾಧ್ಯ ಇಲ್ಲ. ಇಲ್ಲಿ ನಾನು ನನ್ನ ವಿಭೂತಿಯ ಒಂದು ಭಾಗವನ್ನು ಮಾತ್ರ ನನ್ನ ಈ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದೇನೆ. ಸಾರಿಷ್ಠವಾದ ಮಾತನ್ನು ಹೇಳೋದಾದರೆ ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮತ್ ಊರ್ಜಿತಮೇವ ತತ್ತದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಈ ಸೃಷ್ಟಿನಲ್ಲಿ ಯದ್ಯದ್ ವಿಭೂತಿಮತ್ ಸತ್ವಂ, ವಿಭೂತಿಮತ್ತಾದ ಸತ್ವಂ ಅಂದರೆ ವಸ್ತು ಅಂತ ಇಟ್ಕೊಂಡ್ರೆ, ವಿಭೂತಿಮತ್ತಾದ ಅಂದರೆ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಜ್ಞಾಪಿಸುವಂತಹ ವಿಶಿಷ್ಟ ಸಾಮರ್ಥ್ಯದಿಂದ ತುಂಬಿರುವಂತಹ ವಸ್ತುಗಳು ಏನೇನಿದೆಯೋ, ವ್ಯಕ್ತಿಗಳು ಯಾರ್ಯಾರಿದ್ದಾರೋ, ಮತ್ತು ಶ್ರೀಮತ್ ಹೊರಗಡೆಯಿಂದ ಒಂದು ಕಾಂತಿಯಿಂದ ಬೆಳಗ್ತಾ ಇರುವಂತಹ ವಸ್ತುಗಳು ಏನೇನಿದೆಯೋ, ಊರ್ಜಿತಮೇವ
ಉತ್ಸಾಹ, ಬಲ ಇವುಗಳನ್ನು ತುಂಬಿಕೊಂಡಿರುವಂಥ ವಸ್ತುಗಳು ಏನೇನಿವೆಯೋ ತತ್ತತ್ ಅವೆಲ್ಲವೂ ಸಹ ಮಮ ತೇಜೋಂಶ ಸಂಭವಂ, ನನ್ನ ತೇಜಸ್ಸಿನ ಅಂಶದಿಂದಲೇ ಅವುಗಳೆಲ್ಲವೂ ಸಹ ಉಂಟಾಗಿವೆ ಎಂಬುದಾಗಿ ಅವಗಚ್ಛ, ತಿಳ್ಕೋ. ಅಂದರೆ ಸೃಷ್ಟಿಯಲ್ಲಿರುವಂತಹ ಹೊರದೃಷ್ಟಿಗೆ ವೈಭವವನ್ನು ತೋರಿಸುವಂತಹ, ಹಾಗೆ ವೈಭವವನ್ನು ತೋರಿಸದೇ ಇದ್ದರೂ ಹೊರ ಒಂದು ಕಾಂತಿಯಿಂದ ಲೋಕವನ್ನೆಲ್ಲ ತನ್ನ ಕಡೆಗೆ ಸೆಳ್ಕೊಳ್ತಾ ಇರುವಂತಹ ಮತ್ತು ನಿರಂತರವಾಗಿ ಒಂದು ಉತ್ಸಾಹ, ವೀರ್ಯ, ಬಲದಿಂದ ತುಂಬಿ ಆ ಊರ್ಧ್ವಲೋಕದ ಕಡೆಗೆ ನಯನ ಮಾಡೋಕ್ಕೆ ಬೇಕಾಗಿರುವಂತಹ ಸಾಮರ್ಥ್ಯದಿಂದ ಕೂಡಿರುವಂತಹದ್ದು ಯಾವುದ್ಯಾವುದಿದೆಯೋ ಅದೆಲ್ಲವೂ ನನ್ನ ಅಂಶದಿಂದಲೇ ಹಾಗಾಗಿದೆ. ಇನ್ನು ಈ ಬಗ್ಗೆ ಬಹುನಾ ಏತೇನ ಕಿಂ ಜ್ಞಾತೇನ ತವ ಅರ್ಜುನ, ಇದು ನೀನು ತಿಳ್ಕೊಂಡ್ರೆ ಏನಪ್ಪ ಲಾಭ ಆಗಬೇಕು, ತಿಳಿದು ಮುಕ್ತಾಯವಾಗಲ್ಲ, ಅಷ್ಟಿದೆ. ವಿಷ್ಟಭ್ಯಾಹಂ ಇದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್, ಏಕಾಂಶೇನ ನನ್ನ ಒಂದು ಅಂಶದಿಂದ ಇದಂ ಕೃತ್ಸ್ನಂ ಜಗತ್, ಈ ಸಮಗ್ರವಾದ ಜಗತ್ತನ್ನು ವಿಷ್ಟಭ್ಯ ಸ್ಥಿತ ಅಸ್ಮಿ, ಹಿಡಿದು ಇಟ್ಟುಕೊಂಡವನು ನಾನಾಗಿದ್ದೇನೆ. ಅಂದರೆ ಸಮಗ್ರ ಜಗತ್ತನ್ನು ಧರಿಸಿದವನು ನಾನು. ಧಾರಣಾತ್ ಧರ್ಮ, ನಾನು ಧರ್ಮಸ್ವರೂಪಿ, ಜಗತ್ತೆಲ್ಲವನ್ನೂ ಧಾರಣೆ ಮಾಡ್ತಾ ಇರುವವನು ನಾನಾಗಿದ್ದೇನೆ. ಹೀಗೆ ನನ್ನನ್ನು ಪ್ರಧಾನವಾಗಿ ಭಾವಿಸು. ಆಗ ಈ ಭಾವ ನಿನಗೆ ನಿನ್ನ ಹೃದಯ, ಮನಸ್ಸು, ಬುದ್ಧಿ ಎಲ್ಲವನ್ನೂ ತುಂಬಿಕೊಳ್ಳುತ್ತೆ. ನನ್ನ ಯೋಗ ಅಂತಃಪ್ರಪಂಚದಲ್ಲಿ ಗೋಚರವಾಗುವ ಜ್ಞಾನಾನಂದ ರೂಪವಾದ ಅನುಭವ, ಹಾಗೆ ವಿಭೂತಿ, ನನ್ನ ಆ ಜ್ಞಾನಾನಂದ ಸ್ವರೂಪವು ಹೊರಗಡೆ ವ್ಯಕ್ತವಾಗುವಾಗ ಯಾವ್ಯಾವ ರೂಪದಲ್ಲಿ ವ್ಯಕ್ತವಾಗುತ್ತೆ, ಇದನ್ನು ನೆನಪಿಸಿದ್ದೀನಪ್ಪ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ತನ್ನ ಸ್ವರೂಪವನ್ನು ಈ ಅಧ್ಯಾಯದಲ್ಲಿ ಹೀಗೆ ವ್ಯಕ್ತಪಡಿಸಿದ್ದಾನೆ. ಇದನ್ನು ಮತ್ತೆ ಮತ್ತೆ ಅನುಸಂಧಾನ ಮಾಡಿ ಅಲ್ಲಿರುವ ವಿಷಯಗಳನ್ನು ಬುದ್ಧಿಗೆ ತಂದುಕೊಂಡು ಸಮಗ್ರ ಸೃಷ್ಟಿಯಲ್ಲಿ ದೈವದ ಲಾಂಛನಗಳು, ಗುರುತುಗಳು ಯಾವ್ಯಾವ ರೂಪದಲ್ಲಿದೆ ಎಂಬುದನ್ನು ಹುಡುಕಿ ಅದನ್ನೆಲ್ಲ ಭಾವಿಸ್ತಾ ಹೋಗಬೇಕು, ಗೌರವಿಸ್ತಾ ಹೋಗಬೇಕು. ಲೋಕದಲ್ಲಿ ಮಂಗಲ ವಸ್ತುಗಳು ಅಂತ ಹೇಳುವಾಗ ಒಂದು ದೊಡ್ಡ ಪಟ್ಟಿಯನ್ನು ಕೊಡ್ತಾರೆ, ಪವಿತ್ರವಾದ ವಸ್ತುಗಳು ಅನ್ನುವಾಗ ಒಂದು ದೊಡ್ಡ ಪಟ್ಟಿಯನ್ನು ಹೇಳುವಂಥದ್ದು ಉಂಟು. ಅಲ್ಲೆಲ್ಲ ಆ ಪರಮಪುರುಷನ ಯಾವುದೋ ಒಂದು ಕಿರಣ ಅಭಿವ್ಯಕ್ತವಾಗ್ತಾ ಇದೆ. ಹಾಗಿರೋದ್ರಿಂದಲೇ ಅದಕ್ಕೆ ಅಷ್ಟು ಹಿರಿದಾದ ಸ್ಥಾನ. ಅದನ್ನು ಭಾವಿಸಿ ನಿರಂತರವಾಗಿ ಗೌರವಿಸ್ತಾ ಹೋಗೋದಾದರೆ ಅವೆಲ್ಲವೂ ಸಹ ಜೀವಿಯ ಉದ್ಧಾರಕ್ಕೆ ಕಾರಣವಾಗುತ್ತೆ. ಜೀವಿಯ ಶ್ರೇಯಸ್ಸು ಪ್ರೇಯಸ್ಸನ್ನು, ಅಭ್ಯುದಯ ನಿಶ್ರೇಯಸ್ಸವನ್ನು ಅನುಗ್ರಹಿಸೋದಕ್ಕೆ ಕಾರಣವಾಗುತ್ತೆ. ಅತ್ತ ನಮ್ಮೆಲ್ಲರ ಮನೋಬುದ್ಧಿಗಳು ಸಾಗುವಂತೆ ಆಗಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ಎಲ್ಲರ ಜೊತೆಗೆ ಸ್ಮರಣೆ ಮಾಡಿಕೊಳ್ತಾ ಈ 4 ಮಾತುಗಳನ್ನು ವಿಭೂತಿ ಯೋಗರೂಪನಾಗಿ ಬೆಳಗ್ತಾ ಇರುವಂತಹ ಶ್ರೀಕೃಷ್ಣ ಪ್ರಭುವಿನ ಪಾದಾರವಿಂದಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಕಾಯೇನ ವಾಚ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಮೀನಾಕ್ಷಿ ಮೇ ಮುದಂದೇಹಿ ಮೀನಾಕ್ಷಿ ಮೇ ಮುದಂದೇಹಿ ಮೀನಾಕ್ಷಿ ಮೇ ಮುದಂದೇಹಿ ಮೀನಾಕ್ಷಿ
ಮುದಂದೇಹಿ ಮೀನಾಕ್ಷಿ ಮೇ ಮುದಂದೇಹಿ ಮೇ ಚಕಾಂಗಿ ರಾಜಮಾತಂಗಿ ಮೀನಾಕ್ಷಿ ಮೇ ಮುದಂದೇಹಿ ಮೇ ಚಕಾಂಗಿ ರಾಜಮಾತಂಗಿ ಮೀನಾಕ್ಷಿ ಮೇ ಮುದಂದೇಹಿ ಮೇ ಚಕಾಂಗಿ ರಾಜಮಾತಂಗಿ ರಾಜಮಾ मान मात्र में माये मान मात्र में माये मरकत छाये शिव जाये मरकत छाये शिव जाये मीनलोचनी अम्ब मीनलोचनीं पाशमोचनीं मीनलोचनीं पाशमोचनीं मीनलोचनीं पाशमोचनीं मानिनी कदम्बवनवासिनीं मीनाक्षी मे मुदन्देहि मे चकांगी राजमातंगी मीनाक्षी मे मधुरापुरी निलये मणिमलये मधुरापुरी निलये मणिमलये मलये ध्वज पाण्ड्यराज तनये विधु विटम्बना विधु विटम्बना वदने विजये विधु विटम्बना वदने विजये वीणागान दशगमक क्रिये मधुमदमोदित हृदये सदये महादेव सुन्दरेश प्रिये मधुमुररि पुसोदरि शातोदरि विधि गुरु गुहव शङ्करी शङ्करि मीनाक्षी मे मुदन्देहि मे चकांगी
ರಾಜಮಾತಂಗಿ ರಾಜಮಾ ಆ ಆ